ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕ್ಯಾಬೇಜನ್ನು ಬಳಸ್ಕೊಂಡು ಡ್ರೈ ಮಂಚೂರಿಯನ್ನು ಮಾಡಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಮೀಡಿಯಮ್ ಸೈಜ್ ಆಗಿರುವಂಥ ಒಂದು ಫ್ರೆಶ್ ಆಗಿರುವಂಥ ಕ್ಯಾಬೇಜನ್ನು ಬಳಸ್ಕೊಂಡಿದ್ದೀನಿ. ಈ ಕ್ಯಾಬೇಜನ್ನು ಬಳಸ್ಕೊಂಡು 3-4 ಪ್ಲೇಟ್ ಆಗೋವರೆಗೂ ನೀವು ಡ್ರೈ ಮಂಚೂರಿಯನ್ನು ಮಾಡ್ಕೋಬಹುದು. ಮೊದಲಿಗೆ ನಾವು ತೊಗೊಂಡಿರುವಂತಹ ಕ್ಯಾಬೇಜ್ನ ಮೇಗಿರುವಂಥ ಒಂದು 2-3 ಸಿಪ್ಪಿಯನ್ನು ಬಿಡಿಸ್ಕೊಂಡಿದ್ದೀನಿ. ಹಂಗೆ ಈ ಥರ 4 ಭಾಗ ಆಗೋ ಹಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತುರ್ಕೊಳ್ಬೇಕು. ನಾನು ಇಲ್ಲಿ ತುರ್ಕೊಳ್ಳೋದಕ್ಕೆ ಮೀಡಿಯಮ್ ಸೈಜ್ ಆಗಿರುವಂತಹ ತುರಿಯೋ ಮಣಿಯನ್ನು ಬಳಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದಕ್ಕಿಂತ ದೊಡ್ಡ ಸೈಜ್ನ ಸ್ವಲ್ಪ ತುರಿಯೋ ಮಣಿ ಇತ್ತಂದ್ರೆ ಅದನ್ನು ಬಳಸ್ಕೊಂಡು ಕೂಡ ತುರಿಯಬಹುದು. ಈ ಥರ ಸಣ್ಣಾಗಿ ತುರಿದೂ ಮಾಡ್ಕೋಬಹುದು ನೀವು. ಇಲ್ಲ ನೀವೊಂದು ಸಣ್ಣದಾಗಿ ಕಟ್ ಮಾಡಿ ಮಾಡ್ಕೊಳ್ತೇನೆಂದ್ರು ಅದನ್ನ ಕತ್ತರಿಸ್ಕೊಂಡು ಕೂಡ ಮಾಡಬಹುದು. ಈ ತುರಿಯೋ ಮುನಿಯಿಂದ ಈ ಥರ ಸಣ್ಣ ಆಗ್ತೈತಿ. ಈ ಥರ ಎಲ್ಲನೂ ನಾನು 4 ಪೀಸ್ ಏನು ಕಟ್ ಮಾಡಿ ಇಟ್ಕೊಂಡಿದ್ನಿ ಅದಷ್ಟೂ ಕೂಡ ಈ ಥರ ಸಣ್ಣಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇಷ್ಟು ಸಣ್ಣಾಗಿ ಕಟ್ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಒಂದು ಸ್ವಲ್ಪ ದಪ್ಪಾಗಿ ಕಟ್ ಮಾಡಿಕೊಂಡ್ರು ಕೂಡ ನಡೀತೈತಿ. ಇದಕ್ಕೆ ರುಚಿಗೆ ಅವಶ್ಯಕತೆ ಇರುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಬಳಸಿದ್ದೀನಿ. ಹಂಗೆ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಖಾರವನ್ನು ಸೇರಿಸ್ಕೋಬಹುದು. ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಕೂಡ ಸೇರಿಸ್ಕೋಬೇಕು. ಹಂಗೆ 1 ಚಮಚ ಆಗುವಷ್ಟು ನಾನು ಇಲ್ಲೇ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಬಳಸ್ಕೊಂಡಿದ್ದೀನಿ. ಈ ಡ್ರೈ ಮಂಚೂರಿಯನ್ ಮಾಡೋದಕ್ಕೆ ನಾನು ಇಲ್ಲೇ ಯಾವುದೇ ಥರ ಸಾಸ್ ಫುಡ್ ಕಲರ್ ಏನೂ ಬಳಸ್ಕೊಂಡಿಲ್ಲ. ಫುಡ್ ಕಲರ್ ಬದಲಾಗಿನ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಬಳಸ್ಕೊಂಡಿದ್ದೀನಿ. ನಿಮ್ಗೆ ಹೋಟೆಲ್ ಥರ ಒಂದು ಸ್ವಲ್ಪ ಡಾರ್ಕ್ ಕಲರ್ ಬೇಕಾಗಿತ್ತು ಅಂದರೆ ನೀವು ಫುಡ್ ಕಲರ್ ಕೂಡ ಬಳಸ್ಕೊಂಡು ಮಾಡಬಹುದು. ಹಂಗೆ ಹಸಿಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಮಾಡಬಹುದು. ಮೊದಲಿಗೆ ನಾವು ಹಾಕ್ಕೊಂಡಿರುವಂಥ ಉಪ್ಪು ಖಾರ ಎಲ್ಲನೂ ಒಂದು ಸ್ವಲ್ಪ ಈ ಥರ ಕ್ಯಾಬೇಜ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಕ್ಯಾಬೇಜ್ ಒಳಗೆ ಆಲ್ರೆಡಿ ನೀರಿನ ಪ್ರಮಾಣ ಅತಿಯಾಗಿರ್ತೈತಿ. ಹಂಗೆ ಈ ಉಪ್ಪು ಖಾರ ಎಲ್ಲ ಸೇರಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ರಿಲೀಸ್ ಆಗಕ್ಕೆ ಚಾಲು ಆಗ್ತೈತಿ. ಆವಾಗ ಇದಕ್ಕೆ ಅವಶ್ಯಕತೆ ಇರುವಷ್ಟು ಒಂದು ಸ್ವಲ್ಪ ನೀರು ಕಡಿಮೆ ಆಗೋದಕ್ಕೆ ಒಂದು 2 ಚಮಚ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಿನ ಬದಲಾಗಿ ಮೈದಾ ಹಿಟ್ಟು ಕೂಡ ಬಳಸ್ಕೋಬಹುದು. ಹಂಗೆ ಒಂದು ಸ್ವಲ್ಪ ನಾನು ಇಲ್ಲೇ ಅಕ್ಕಿ ಹಿಟ್ಟನ್ನು ಕೂಡ ಬಳಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮಾಡೋದ್ರಿಂದ ಮಂಚೂರಿ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ. ಈ ಭಾಳ ಹಿಟ್ಟಿಟ್ಟಾಗಬಾರ್ದು. ಅದ್ರೊಳಗೆ ಒಂದು ಸ್ವಲ್ಪ ಕ್ಯಾಬೇಜ್ ಪ್ರಮಾಣ ಜಾಸ್ತಿ ಇರಬೇಕು ಬಾಯಾಗ. ಆ ಥರ ನಾವು ಹಿಟ್ಟನ್ನು ಸೇರಿಸ್ಕೋಬೇಕು. ಅತಿಯಾಗಿ ಹಿಟ್ಟನ್ನು ಸೇರಿಸ್ಕೊಂಡ್ರೂ ಕೂಡ ಅಷ್ಟೊಂದು ಸರಿಯಾಗಿ ಮಂಚೂರಿ ಬರೋಂಗಿಲ್ಲ. ಈಗ ನಾವು ಬಳಸ್ಕೊಂಡಿರುವಂಥ 2 ಹಿಟ್ಟನ್ನು ಕೂಡ ನಾವು ಆಲ್ರೆಡಿ ಮಸಾಲೆ ಜೊತೆ ಕಲಸಿಟ್ಕೊಂಡಿರುವಂತಹ ಕ್ಯಾಬೇಜ್ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಆದರೂ ಕೂಡ ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಐತಿ ಅನಿಸಿದಾಗ ಮಾತ್ರ ನಾವು ಒಂದು ಸ್ವಲ್ಪ ಇದಕ್ಕೆ ಅವಲಕ್ಕಿಯನ್ನು ಕೂಡ ನಾವು ರೆಗ್ಯುಲರಾಗಿ ಅವಲಕ್ಕಿ ಇರ್ತೈತಲ್ಲ ಮನ್ಯಾಗ ಒಂದು ಸ್ವಲ್ಪ ಅವಲಕ್ಕಿಯನ್ನು ಮಿಕ್ಸಿಗೆ ಈ ಥರ ಪುಡಿ ಮಾಡ್ಕೊಂಡು ಸೇರಿಸ್ಕೋಬೇಕು. ಈ ಥರ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳೋದ್ರಿಂದ ನಾವು ಕ್ಯಾಬೇಜ್ ಒಳಗೆ ನೀರಿನ ಅಂಶ ಐತಿ ಅದಷ್ಟು ನೀರಿನ ಅಂಶ ಹೋಗ್ತೈತಿ. ಹಂಗೆ ಕ್ಯಾಬೇಜ್ ಮಂಚೂರಿಯನ್ ಕೂಡ ಭಾಳ ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ಅವಲಕ್ಕಿ ಜೊತೆ ಒಂದು ಸತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕಲಿಸ್ಕೊಳ್ಳುವಾಗನ ನಿಮ್ಗೆ ಯಾವುದಾದ್ರೂ ಸಾಸ್ಗಳನ್ನು ಅಂದರೆ ಸೋಯಾ ಸಾಸ್ ಚಿಲ್ಲಿ ಸಾಸ ಏನಾದರೂ ಸೇರಿಸ್ಕೋದಿತ್ತಂದ್ರೆ ಸೇರಿಸ್ಕೋಬಹುದು. ಬೇಡ ಈ ಥರ ಮನೆಯಾಗಿರುವಂಥ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ಗಳನ್ನ ಸೇರಿಸ್ಕೊಂಡು ಕೂಡ ಮಾಡಬಹುದು. ಹಂಗೆ ಇದಕ್ಕೆ ನಿಮ್ಮ ಹತ್ರ ಚಾಟ್ ಮಸಾಲ ಆಗಲಿ ಆಮ್ಚೂರ್ ಪೌಡ್ರ್ ಆಗಲಿ ನಿಮ್ಮ ಇಷ್ಟದ ಪ್ರಕಾರ ಯಾವುದಾದ್ರೂ ಮಸಾಲೆಗಳನ್ನು ಸೇರಿಸ್ಕೊಂಡು ಕೂಡ ಮಾಡಬಹುದು. ಈಗ ಕಲಸಿ ರೆಡಿ ಆಗೈತಿ. ಇದನ್ನು ಫ್ರೈ ಮಾಡೋದಕ್ಕೆ ನಾನು ಇಲ್ಲೇ ಒಂದು ಪ್ಯಾನನ್ನು ಫ್ರೈ ಮಾಡೋದಕ್ಕೆ ಅವಶ್ಯಕತೆ ಇರುವಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ಒಂದು ಬಟ್ಟಲ್ದಾಗ ಒಂದು ಸ್ವಲ್ಪ ಕೈಗೆ ನೀರನ್ನು ತೊಗೊಂಡು ಈ ಥರ ಮೊದಲಿಗೆ ಒಂದು ಸ್ವಲ್ಪ ಭಾಳಷ್ಟು ಹಿಡ್ಕೊಂಡಿದ್ದೀನಿ ಕೈಯಾಗ. ಮಂಚೂರಿದ ಏನು ಹಿಟ್ಟು ಕಲಸಿಟ್ಕೊಂಡಿದ್ವಿ ಎಣ್ಣೆ ಚೆನ್ನಾಗೆ ಬಿಸಿ ಆದ್ಮ್ಯಾಗ ಈ ಥರ ಒಂದು ಸ್ವಲ್ಪನ ಈ ಥರ ಕೈಯಿಂದ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೋಬಹುದು. ನಿಮಗಿದು ಸರಿಯಾಗಿ ಬರಲಿಲ್ಲ ಅಂದ್ರೆ ನಾವು ನಾರ್ಮಲ್ಲಾಗಿ ಬಜ್ಜಿ ಬಿಡೋ ಥರ ಒಂದೊಂದನ್ನೇ ತೊಗೊಂಡು ಕೂಡ ಬಿಡಬಹುದು. ಈ ಥರ ಮಾಡಿದರೆ ಒಮ್ಮೆ ಭಾಳಷ್ಟು ಜಲ್ದಿ ಬಿಡಬಹುದು ಎಣ್ಣೆಯೊಳಗೆ. ಅದಕ್ಕಾಗಿ ನಾನು ಈ ಥರ ಮಾಡ್ಕೊಂಡೀನಿ. ನಿಮಗೆ ಈ ಥರ ಅಷ್ಟೊಂದು ಸರಿಯಾಗಿ ಬರಲಿಲ್ಲ ಅಂದ್ರೆ ನೀವು ಬಜ್ಜಿ ಬಿಡೋ ಥರ ಒಂದೊಂದಾಗಿನೂ ಬಿಟ್ಟು ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬಹುದು. ಒಂದು ಸ್ವಲ್ಪ ಕೈಗೆ ನೀರು ಬಿಡೋದ್ರಿಂದ ಕೈಗೆ ಒಂದು ಸ್ವಲ್ಪ ಕೂಡ ಹಿಟ್ಟು ಅಂಟ್ಕೊಳ್ಳೋಂಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಚ್ಕೊಂಡು ಈ ಥರ ಎಣ್ಣೆಯೊಳಗೆ ಬಿಡಬೇಕು.
ಎಣ್ಣೆ ಅತಿಯಾಗಿನೂ ಕಾದಿರಬಾರ್ದು, ಹಂಗೆ ಅತಿಯಾಗಿನೂ ತಂಪಿರಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಸರಿಯಾಗಿ ಎಣ್ಣೆ ಪ್ರಮಾಣವನ್ನು ಕಾಯಿಸ್ಕೋಬೇಕು. ಎಣ್ಣೆ ಅತಿಯಾಗಿ ಕಾಯ್ದ್ರೆ ಮಂಚೂರಿ ಹೊರಗಟ್ಟೆ ಬೇದ ಒಳಗೆ ಹಸಿ ಹಸಿ ಉಳ್ಕೊಂಡಂಗೆ ಆಗಿಬಿಡ್ತಾವೆ. ಹಂಗೆ ಎಣ್ಣೆ ಭಾಳ ಕಡಿಮೆ ಕಾದಿತ್ತಂದ್ರೆ ಭಾಳ ಎಣ್ಣೆ ಹೀರ್ಕೊಂಡಂಗೆ ಆಗ್ತಾವೆ. ಈ ಥರ ಒಂದು ಸ್ವಲ್ಪ ಎಣ್ಣೆಯನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡು ಈ ಥರ ಕಲರ್ ಬರೋವರೆಗೂ ಚೆನ್ನಾಗಿ ಕರ್ಕೊಂಡ್ರೆ ಡ್ರೈ ಗೋಬಿ ರೆಡಿ ಆಯಿತು. ಭಾಳ ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾಗಿ ಮಾಡ್ಕೋಬಹುದು. ಹಂಗೆ ಭಾಳ ರುಚಿಯಾಗಿಯೂ ಇರ್ತಾವೆ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈ ಡ್ರೈ ಮಂಚೂರಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.